ನಮಸ್ತೆ ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೇನೆ. ಓಕೆ, ನನ್ನ ಕೆಲವೊಂದು ಫ್ರೆಂಡ್ಸ್ ಕೇಳ್ತಾಯಿದ್ರು, ಹೌ ಇಸ್ ಅ ಲೈಫ್ ಸ್ಟೈಲ್ ಇನ್ ಕೆನಡಾ ಅಂತ ಹೇಳಿ. ರೈಟ್, ನಾನು ಪ್ರಸ್ತುತ ಕೆನಡಾದಲ್ಲಿದ್ದೀನಿ, ಕೆನಡಾದ ಅಲ್ಲಿದ್ದೀನಿ, ಅಲ್ಲಿಂದ ವಿಡಿಯೋ ಮಾಡ್ತಾಯಿದ್ದೇನೆ. ಓಕೆ, ಸೊ ನನ್ನ ಕೆಲವೊಂದು ಫ್ರೆಂಡ್ಸು ಆ್ಯಕ್ಚುಲಿ ಕುತೂಹಲದಿಂದ ಕೇಳ್ತಾಯಿದ್ರು. ರೈಟ್, ಸೊ ಹೌ ಇಸ್ ಅ ಲೈಫ್ ಸ್ಟೈಲ್ ಇನ್ ಕೆನಡಾ ಅಂತ ಹೇಳಿ. ರೈಟ್, ಯಾವ ಥರ ಕೆನಡಾಗೆ ಬರ್ಬೋದಾಗಿರುತ್ತೆ, ಮತ್ತು ಇಲ್ಲಿ ಲೈಫ್ ಸ್ಟೈಲ್ ಹೆಂಗಿರುತ್ತೆ, ಮತ್ತು ನಾವು ಇಲ್ಲಿ ಯಾವ ಥರ ಎಜುಕೇಷನ್ ಮಾಡ್ಬೋದಾಗಿದೆ, ಮತ್ತು ಇಲ್ಲಿ ಹೌಸ್ ರೆಂಟ್ ಹೆಂಗಿರುತ್ತೆ, ಯಾವ ಪ್ರಾವಿನ್ಸಲ್ಲಿ ಬೆಸ್ಟ್ ಇರುತ್ತೆ ಏನು ಅಂತ ಕೆಲವೊಂದು ಮಾಹಿತಿನ ಹಂಚ್ಕೊಳ್ಳೋಣ ಅಂತ ಹೇಳಿ. ಓಕೆ, ನನಗೆ ಇರುವಂಥ ಕೆಲವೊಂದು ಪುಟ್ಟ ನಾಲೆಡ್ಜ್ನ ನಿಮ್ಮ ಹತ್ರ ಶೇರ್ ಮಾಡಿ ಹಂಚ್ಕೊಳ್ಳೋಣ ಅಂತ. ರೈಟ್, ಸೊ ತಡ ಮಾಡೋದು ಬೇಡ, ಸ್ಟಾರ್ಟ್ ಮಾಡೋಣ ಬನ್ನಿ ವಿಡಿಯೋನ. ಇನ್ನು ಯಾರ್ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಚಂದ್ರಶೇಖರ್ ಶ್ರೀಕಾಂತ್ ಅಂತ ನಾನು ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ನಾನು ಕೆಲವೊಂದು ಉಪಯುಕ್ತ ಮಾಹಿತಿಗಳನ್ನ ಹಂಚ್ಕೊಳ್ಳೋಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಓಕೆ, ಸೊ ಬಿಂಗ್ ಸೆಡ್ ದಟ್ ಲೆಟ್ ಅಸ್ ಕಿಕ್ ಸ್ಟಾರ್ಟ್ ಮಾಡೋಣ. ಓಕೆ, ಏನಪ್ಪ ಅಂದರೆ, ಫಸ್ಟ್ ಆಫ್ ಆಲ್ ಕೆನಡಾಗೆ ಬರಬೇಕು ಅಂತ ನೀವೇನಾದರೂ ಮನಸ್ಸು ಮಾಡ್ಕೊಂಡಿದ್ರೆ, ಓಕೆ, ಇಟ್ ಅಗೇನ್ ಡಿಪೆಂಡ್ಸ್ ಆನ್ ವಾಟ್ ಟೈಪ್ ಯು ವಾಂಟ್ ಟು ಕಮ್ ಅಂತ ಹೇಳಿ, ಅಂದರೆ ಯಾವ ರೀತಿ ನಿಮಗೆ ಇಲ್ಲಿ ಬರೋಕ್ಕಾಗತ್ತೆ ಅಂತ. ಓಕೆ, ಇನ್ ಕೇಸ್ ನೀವೇನಾದರೂ ಎಜುಕೇಷನ್ ಅಂದರೆ ನೀವು ಪೋಸ್ಟ್ ಗ್ರ್ಯಾಜುಯೇಟ್ ಅಥವಾ ನೀವು ಹೈಯರ್ ಸ್ಟಡೀಸ್ ಮಾಡಲಿಕ್ಕೆ ಬರ್ತೀರಾ ಅನ್ನೋದಾದರೆ ಇಲ್ಲಿ ಬರ್ಬೋದು. ಅದಕ್ಕೆ ಏನಪ್ಪ ಮಾಡಬೇಕಾಗತ್ತೆ ಅಂತ ಹೇಳಿದ್ರೆ, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನಿಮ್ಮ ಹತ್ರ ಬೇಸಿಕ್ ಡಿಗ್ರಿ ಇರಬೇಕು ಅಥವಾ ಡಿಪ್ಲೊಮಾ ಇರಬೇಕು. ಓಕೆ, ಆಮೇಲೆ ಎರಡನೇದು ಏನಪ್ಪ ಅಂತ ಹೇಳಿದ್ರೆ, ನೀವು ಇಲ್ಲಿ ಯಾವುದಾದ್ರೂ ಟೆಸ್ಟ್ಸ್ ಇನ್ ಇಂಗ್ಲೀಷ್ ಅಂದರೆ IELTS ಅಂತ ಕರೀತಾರೆ. ರೈಟ್, IELTS ಎಕ್ಸಾಮ್ಸ್ ಅಂತ ತೊಗೊಬೇಕಾಗತ್ತೆ. ಅಕಾಡೆಮಿಕ್, ಓಕೆ, ನೀವು ಇಲ್ಲಿ ಸ್ಟಡೀಸಿಗೆ ಬರ್ತೀರಾ ಅನ್ನೋದಾದರೆ ಓಕೆ, ಅಕಾಡೆಮಿಕ್ ತೊಗೊಬೇಕಾಗತ್ತೆ. ಅಕಾಡೆಮಿಕ್ IELTS ತೊಗೊಂಡು ಅದರಲ್ಲಿ 6.5 ಬ್ಯಾಂಡಿಂಗ್ ಬರಬೇಕಾಗುತ್ತೆ. ಓಕೆ, 6.5 ಇನ್ ಈಚ್ ಮಾಡ್ಯೂಲ್ ಅಂತ ಹೇಳಿದ್ರೆ LWRS ಅಂತ ನಾವು ಅದನ್ನ ಕ್ಯಾಟಗರೈಸ್ ಮಾಡ್ಬೋದು. ಎಲ್ ಅಂತ ಹೇಳಿದ್ರೆ ಲರ್ನಿಂಗ್, ರೈಟಿಂಗ್, ರೀಡಿಂಗ್ ಆ್ಯಂಡ್ ಸ್ಪೀಕಿಂಗ್. ರೈಟ್, ಈ ನಾಲ್ಕರಲ್ಲಿ ಕೂಡ 6.5 ಓವರಾಲ್ 6.5 ಬರಬೇಕು ನಿಮ್ಮದು ಬ್ಯಾಂಡಿಂಗ್ IELTS ಎಕ್ಸಾಮ್ನಲ್ಲಿ. ಸೊ ನಮ್ಮ ಇಂಡಿಯಾನಲ್ಲಿ ಇದನ್ನು ಕಂಡಕ್ಟ್ ಮಾಡ್ತಾರೆ ಎಕ್ಸಾಮ್ಸ್ನ. ಓಕೆ, ಸೊ ಅಕಾಡೆಮಿಕ್, ಓಕೆ, ಇಫ್ ಯು ಆರ್ ಕಮಿಂಗ್ ಆ್ಯಸ್ ಎ ಸ್ಟೂಡೆಂಟ್ ಯು ಹ್ಯಾವ್ ಟು ಟೇಕ್ ಆ್ಯನ್ ಅಕಾಡೆಮಿಕ್, ನಾಟ್ ಆಸ್ ಎ ಜನರಲ್. ಓಕೆ, ಇದು ಗಮನದಲ್ಲಿಟ್ಕೊಳ್ಳಿ. ಓಕೆ, ಇಟ್ ಶುಡ್ ಬಿ ಆನ್ ಅಕಾಡೆಮಿಕ್. ಸೊ ಅದು ಮೂಲಕ ಬರ್ಬೋದು. ಆದ ನಂತರ ನೀವು ನಿಮ್ಮ ವೀಸಾ ಅಪ್ಲಿಕೇಶನನ್ನು ಫೈಲ್ ಮಾಡಬೇಕಾಗತ್ತೆ. ಹಿಂಗಪ್ಪ ಅಂತ ಹೇಳಿದ್ರೆ, ನೀವು ಯಾವುದಾದ್ರು ಪ್ರತಿಷ್ಠಿತ ಯೂನಿವರ್ಸಿಟಿಗಳಲ್ಲಿ, ಫಾರ್ ಎಕ್ಸಾಂಪಲ್ ಯೂನಿವರ್ಸಿಟಿ ಕೆನಡಾ ವೆಸ್ಟಲ್ಲಿ ಮಾಸ್ಟರ್ಸ್ ಮಾಡೋದಾಗಿರ್ಬೋದು, ಅಥವಾ ಯೂನಿವರ್ಸಿಟಿ ಆಫ್ ಬ್ರಿಟಿಷ್ ಕೊಲಂಬಿಯಾ ಅಂತ ಇದೆ, UBC ಅಂತ ಕರೀತಾರೆ, ಅಥವಾ UCW ಹಿಂದೆ ಹೇಳ್ದಂಗೆ ಅದರಲ್ಲಿ. ಸೊ ಅಗೇನ್ ಡಿಪೆಂಡ್ಸ್, ನಿಮಗೆ UCWನಲ್ಲಿ ನೀವು MBA ಮಾಡ್ತೀರಾ, ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡ್ತೀರಾ ಅನ್ನೋದಾದರೆ ಇವಾಗ ನಿಮಗೆ ಪ್ರಾಬಬ್ಲಿ ಒಂದು $35,000 $40,000 ಕೆನಡಿಯನ್ ಡಾಲರ್ಸ್ ಅಷ್ಟು ಬೇಕಾಗುತ್ತೆ. ಅಂದರೆ ನಮ್ಮ ಇಂಡಿಯನ್ ಕರೆನ್ಸಿ ಪ್ರಕಾರ 30 ಲಕ್ಷ ಅಂತ ಇಟ್ಕೊಳ್ಳಿ ಅಂದಾಜು. ಓಕೆ, ಓನ್ಲಿ ಫಾರ್ ಸ್ಟಡೀಸ್ ಆ್ಯಂಡ್ ಟೆಲಿಂಗ್. ಓಕೆ, ಅದಾದಮೇಲೆ ಎಷ್ಟು ಬೇಕಾಗುತ್ತೆ. ಅದಾದಮೇಲೆ ನೀವು ಇಲ್ಲಿಗೆ ಎಲ್ಲ ವೀಸಾ ಅಪ್ಲಿಕೇಶನ್ ಎಲ್ಲ ಫೈಲ್ ಮಾಡಿ, ಆಮೇಲೆ ನಿಮ್ಮ IELTS ಎಲ್ಲ ಕ್ಲಿಯರ್ ಮಾಡಿ ಎಲ್ಲ ಆದಮೇಲೆ ನಿಮಗೆ ಸ್ಟಡಿ ಪರ್ಮಿಟ್ ಕೊಡ್ತಾರೆ. ಓಕೆ, ಸ್ಟಡಿ ಪರ್ಮಿಟ್ ನಿಮಗೆ ಆಲ್ಮೋಸ್ಟ್ 2 ವರ್ಷ ತನಕ ಸ್ಟಡಿ ಪರ್ಮಿಟ್ ಕೊಡ್ತಾರೆ IRCCಯಿಂದ. ಓಕೆ, ಗೌರ್ಮೆಂಟ್ ಆಫ್ ಕೆನಡಾಯಿಂದ ನಿಮಗೆ ಸ್ಟಡಿ ಪರ್ಮಿಟ್ ಇಶ್ಯೂ ಮಾಡ್ತಾರೆ. ಈ ಸ್ಟಡಿ ಪರ್ಮಿಟ್ ಟೈಮ್ನಲ್ಲಿ ನೀವು ಏನಪ್ಪ ಮಾಡ್ಬೋದು ಅಂದರೆ, ಕೆಲಸ ಕೂಡ ಮಾಡ್ಬೋದು. ಅಂದರೆ ಇಟ್ಸ್ ಓನ್ಲಿ ಎ ಪಾರ್ಟ್ ಟೈಮ್, ಯು ನಾಟ್ ಸಪೋಸ್ ಟು ವರ್ಕ್ ಫುಲ್ ಟೈಮ್. ಇದು ತುಂಬ ಗಮನದಲ್ಲಿಟ್ಕೊಳ್ಳಿ. ನೀವು ಸ್ಟಡೀಸ್ ಮಾಡಬೇಕಾದ್ರೆ ನೀವು ಪಾರ್ಟ್ ಟೈಮ್ ಕೆಲಸ ಮಾಡ್ಬೋದು. ಅಂದರೆ ವಾರಕ್ಕೆ 24 ಗಂಟೆಗಳು ಮಾತ್ರ. ಓಕೆ, ಪರ್ ವೀಕ್ ಯು ಹ್ಯಾವ್ ಟು ವರ್ಕ್ ಓನ್ಲಿ ಫಾರ್ 24 hours. ಓಕೆ, ಸೊ ನೀವು ಎಲ್ಲಿ ಬೇಕಾದರೂ ಪಾರ್ಟ್ ಟೈಮ್ ಕೆಲಸ ಮಾಡ್ಬೋದು. ಇಲ್ಲಿ ಸಿಗುತ್ತೆ, ಪಾರ್ಟ್ ಟೈಮ್ ಕೆಲಸ ಸಿಗುತ್ತೆ, ಇಲ್ಲ ಅಂತ ಅಲ್ಲ, ಬಟ್ ಹುಡುಕಬೇಕು. ಬಟ್ ನೆಟ್ವರ್ಕಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಇಲ್ಲಿ. ಫಾರ್ ಎಕ್ಸಾಂಪಲ್ ಕೆಲವೊಂದು ಕಮ್ಯುನಿಟೀಸ್ ಇದೆ ಇಲ್ಲಿ. ರೈಟ್, ನಮ್ಮ ಕನ್ನಡ ಕಮ್ಯುನಿಟಿ ಆಗಿರ್ಬೋದು, ಅಥವಾ ಬೇರೆ ಬೇರೆ ಕಮ್ಯುನಿಟೀಸ್ ಇರುತ್ತೆ, ಅವ್ರ ಮೂಲಕ ನಿಮಗೆ ಸಹಾಯ ಸಿಗುತ್ತೆ. ಆ್ಯಂಡ್ ವೆನ್ ಪೀಪಲ್ ಆರ್ ವೆರಿ ಗುಡ್, ಬಿಲೀವ್ ಮೀ, ಜನ ತುಂಬ ಸಹಾಯ ಮಾಡ್ತಾರೆ, ಅದರಲ್ಲೇನು ದೂಸರ ಮಾತಿಲ್ಲ, ಅದರಲ್ಲೇನು ಸಂಶಯ ಬೇಡ, ಜನ ಹೆಲ್ಪ್ ಮಾಡ್ತಾರೆ. ಆಮೇಲೆ ನೀವು ಇಲ್ಲಿಗೆ ಬಂದ ಮೇಲೆ ನೀವು ಪಾರ್ಟ್ ಟೈಮ್ ಕೆಲಸ ಹುಡ್ಕೊಬೋದು. ಅದಕ್ಕಿಂತ ಮುಂಚೆ ನೀವು ಎಲ್ಲಿ ಸ್ಟೇ ಮಾಡ್ತೀರಾ ಅನ್ನೋದು ಮುಖ್ಯ ಆಗುತ್ತೆ. ರೈಟ್, ಸೊ ಇನ್ ಕೇಸ್ ನೀವೇನಾದರೂ ವ್ಯಾನ್ಕೋವರ್ ಬರ್ತೀರಾ ಅನ್ನೋದಾದರೆ, ನೀವು UCWನಲ್ಲಿ ಎನ್ರೋಲ್ ಆಗಿದ್ದೀರಾ ಅಂತ ಅಂದ್ಕೊಳ್ಳಿ, UCW ಅಥವಾ UBCನಲ್ಲಿ ಎನ್ರೋಲ್ ಆಗಿದ್ದೀರಾ ಅಂದ್ಕೊಳ್ಳಿ. UBCನಲ್ಲಿ ಮತ್ತು ಫೀಸ್ ತುಂಬ ಜಾಸ್ತಿ ಇರುತ್ತೆ. ಓಕೆ, UCWನಲ್ಲಿ MBA ಮಾಡೋದಾದರೆ ನಿಮಗೆ ಸುಮಾರು 40 ಲಕ್ಷ 35-40 ಲಕ್ಷ ತನಕ ಹಿಡಿಯುತ್ತೆ. ಓಕೆ, ಅದೇ ನೀವು UBCನಲ್ಲಿ ಮಾಡ್ತೀರಾ ಅಂದರೆ 85 lakhs ಇಂದ 90 lakhs ತನಕ ಹಿಡಿಯುತ್ತೆ. ಓಕೆ, ಸೊ ಅಗೇನ್ ಇಟ್ಸ್ ಅನ್ ಹೆಡ್ಸ್ ಅಪ್ ಟು ಯು ಆಲ್. ಓಕೆ.
ಸೊ ಅಷ್ಟಾಗತ್ತೆ. ಆಮೇಲೆ ಇಲ್ಲಿಗೆ ಬಂದಮೇಲೆ ನೀವು ನಿಮ್ಮ ಮನೆ ಹುಡ್ಕೊಬೇಕಾಗತ್ತೆ, ರೆಂಟಲ್ಲಿ ಇರಬೇಕಾಗತ್ತೆ, ರೈಟ್. ಸೊ ನೀವು ವ್ಯಾನ್ಕೋವರ್ನಲ್ಲಿ ಇರ್ತೀರಾ ಅನ್ನೋದಾದರೆ ಸ್ವಲ್ಪ ರೆಂಟ್ ಜಾಸ್ತಿ ಇರುತ್ತೆ. ಅಥವಾ ನೀವು ಕೆಲವೊಂದು ಜಾಗ ಇದೆ ಇಲ್ಲಿ, ರೈಟ್. ಸರಿ ಅಂತ ಇದೆ, ಆಮೇಲೆ ಬರ್ನಬಿ ಅಂತ ಇದೆ, ಕೊಕಿತ್ಲಮ್ ಅಂತ ಇದೆ. ಆ ಜಾಗಗಳಲ್ಲಿ ನೀವು ಇರ್ತೀರ ಅನ್ನೋದಾದರೆ ಸ್ವಲ್ಪ ರೆಂಟ್ ವೇರೀಸ್, ರೈಟ್. ಸೊ ಹೇಗೆ ನಮಗೆ ಸಿಟಿ ಮತ್ತು ರೂರಲಲ್ಲಿ ನಮ್ಮ ಬೆಂಗಳೂರು ಅಥವಾ ಇಂಡಿಯಾನಲ್ಲಿ ರೆಂಟ್ ವೇರಿ ಆಗುತ್ತೆ, ಅದೇ ರೀತಿ ಇಲ್ಲಿ ಸಹ ವೇರಿ ಆಗುತ್ತೆ. ಓಕೆ, ಇಟ್ಸ್ ಅಪ್ ಟು ಯು ವೇರ್ ಯು ವಾಂಟ್ ಟು ಸ್ಟೇ ಅಂತ ಹೇಳಿ, ರೈಟ್. ಸೊ ಅದಾದಮೇಲೆ ನಿಮ್ಮದು ವೀಸಾ ಎಲ್ಲ ಅಪ್ರೂವ್ ಆಗಿ ಎಲ್ಲ ಆದಮೇಲೆ ನೀವು ಇಲ್ಲಿ ಕೆಲಸ ಹುಡ್ಕೊಬೇಕು. ಕೆಲಸ ಹುಡ್ಕೊಂಡಾದಮೇಲೆ ನೀವು ಫಾರ್ ಎಕ್ಸಾಂಪಲ್ ಈಗ ನೀವು UCWನಲ್ಲಿ MBA ಮಾಡ್ತಾಯಿದ್ದೀರಾ ಅಂತ ಅಂದ್ಕೊಳ್ಳಿ. ಓಕೆ, ಅಲ್ಲಿ ಏನಪ್ಪ ಆಗುತ್ತೆ ಅಂತ ಹೇಳಿದ್ರೆ ಮಿನಿಮಮ್ ಪಾಸಿಂಗ್ ಮಾರ್ಕ್ ಬಂದು 72 ಮಾರ್ಕ್ಸ್ ತೊಗೊಬೇಕಾಗುತ್ತೆ. ನಮ್ಮ ಇಂಡಿಯಾನಲ್ಲಿ ಮತ್ತು ನಮ್ಮ ಬೆಂಗಳೂರಿನಲ್ಲಿ ನಾವು ಓದಬೇಕಾದ್ರೆ 35 ಮಾರ್ಕ್ಸ್ ಬಂದರೆ ಪಾಸ್ ಅಂತ ಇತ್ತು ಅಲ್ವಾ. ಬಟ್ ಇಲ್ಲಿ ಹಾಗಲ್ಲ, 72 ಮಾರ್ಕ್ಸ್ ಈಸ್ ಯು ಪಾಸಿಂಗ್ ಮಾರ್ಕ್. 71 ಬಂದರೂ ಫೇಲ್ ನೀವು. ಇದು ಗಮನದಲ್ಲಿ ಇಟ್ಕೊಳ್ಳಿ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ತುಂಬ ಎಫರ್ಟ್ ಹಾಕಬೇಕಾಗುತ್ತೆ ಇಲ್ಲಿ ಸ್ಟಡೀಸಿಗೆ ಬಂದರೆ. ಸೊ ಪ್ಲಸ್ ಪಾರ್ಟ್ ಟೈಮ್ ಕೆಲಸ ಮಾಡಬೇಕಾಗುತ್ತೆ, ಯಾಕಂದರೆ ನಿಮ್ಮ ಎಕ್ಸ್ಪೆನ್ಸಸ್ಗಳನ್ನ ಭರಿಸಲಿಕ್ಕೆ, ರೈಟ್. ನಿಮ್ಮ ವೆಚ್ಚನ ಭರಿಸಲಿಕ್ಕೆ ನೀವು ಕೆಲಸನೂ ಮಾಡಬೇಕಾಗುತ್ತೆ, ಪ್ಲಸ್ ಸ್ಟಡೀಸು ಮಾಡಬೇಕಾಗುತ್ತೆ. ಸೊ ಯು ಹ್ಯಾವ್ ಟು ಬಿ ವೆರಿ 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 ಪ್ರೊಯಾಕ್ಟಿವ್, ರೈಟ್. ಯು ಹ್ಯಾವ್ ಟು ಪುಲ್ ಅಪ್ ಯುವರ್ ಸಾಕ್ಸ್ ಆ್ಯಂಡ್ ಯು ಹ್ಯಾವ್ ಟು ರನ್ ಆ್ಯಂಡ್ ಎರಡೂ ನಿಭಾಯಿಸಬೇಕು, ರೈಟ್. ಇಟ್ಸ್ ನಾಟ್ ಈಸಿ. ಒಂದು ಕಡೆ ನಿಮಗೆ ಪ್ರೆಸೆಂಟೇಷನ್ಸ್, ಒಂದು ಕಡೆ ಎಕ್ಸಾಮ್ಸು, ಆಮೇಲೆ ಒಂದು ಕಡೆ ಕ್ಲಾಸಸ್ ಅಟೆಂಡ್ ಮಾಡಲಿಕ್ಕಿರುತ್ತೆ, ಮತ್ತೊಂದು ಕಡೆ ನೀವು ನಿಮ್ಮ ಅವೈಲಬಿಲಿಟಿ ಕೊಟ್ಟಿರ್ತೀರ ಪಾರ್ಟ್ ಟೈಮ್ ವರ್ಕ್ಗೆ, ನೀವು ಅಲ್ಲಿ ಹಾಜರಾಗಿರಬೇಕಾಗುತ್ತೆ. ಎಸ್, ದಿಸ್ ಇಸ್ ಹೌ ಇಟ್ ಈಸ್, ರೈಟ್. ಸೊ ಎಸ್, ಆಮೇಲೆ ಇಲ್ಲಿ ಬಂದಮೇಲೆ ನೀವು ಅದನ್ನೆಲ್ಲ ಮಾಡ್ಬೋದು. ಅದಾದಮೇಲೆ ನಿಮಗೆ 15 ತಿಂಗಳು ಕೋರ್ಸ್ ಬರುತ್ತೆ. ನೀವು MBA ಮಾಡ್ತೀರಾ ಅನ್ನೋದಾದರೆ 15ರಿಂದ 18. ಇನ್ ಕೇಸ್ ನಿಮ್ಗೆ ಏನಾದರೂ ಫೌಂಡೇಶನ್ಗೆ ಹಾಕಿದ್ರೆ ಅದು ಕಾಲೇಜು ಡಿಸೈಡ್ ಮಾಡ್ತಾರೆ ವೆದರ್ ನಿಮ್ಮನ್ನು ಡೈರೆಕ್ಟಾಗಿ ಫಸ್ಟ್ ಸೆಮಿಸ್ಟರ್ಗೆ ಹಾಕಬೇಕಾ, ಫೌಂಡೇಶನ್ಗೆ ಹಾಕಬೇಕಾ ಅಂತ. ಇನ್ ಕೇಸ್ ನೀವು ಏನಾದರೂ ತುಂಬ ನಿಮಗೆ ಎಜುಕೇಷನಲ್ಲಿ ಗ್ಯಾಪ್ ಇದ್ದು, ಅಥವಾ ನಿಮ್ಮ ಪ್ರೀವಿಯಸ್ ಅಕಾಡೆಮಿಕ್ಸ್ ಅಂದರೆ ನಿಮ್ಮ ಬ್ಯಾಚುಲರ್ಸ್ ಡಿಗ್ರಿನಲ್ಲಿ ಏನಾದರೂ ನಿಮಗೆ ಕಡಿಮೆ ಮಾರ್ಕ್ಸ್ ಬಂದಿದ್ದರೆ ನಿಮ್ಮನ್ನು ಫೌಂಡೇಶನ್ಗೆ ಹಾಕ್ತಾರೆ. ಸೊ ಫೌಂಡೇಶನ್ಗೆ ಹಾಕಿದ್ರೆ ನಿಮ್ಮದು ಎಜುಕೇಷನ್ ಬಂದು 18 ತಿಂಗಳಾಗುತ್ತೆ ಕಂಪ್ಲೀಟ್ ಆಗೋದಕ್ಕೆ. ಓಕೆ, ಸೊ ನಿಮಗೆ 18 ತಿಂಗಳು ಎಜುಕೇಷನ್ ಕಂಪ್ಲೀಟ್ ಆದಮೇಲೆ ನಿಮ್ಮದು ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂತ ಹೇಳಿದ್ರೆ ವರ್ಕ್ ಪರ್ಮಿಟ್. ಆ್ಯಂಡ್ ಪ್ಲೀಸ್ ಎನ್ಶೋರ್ ನಿಮಗೆ ವರ್ಕ್ ಪರ್ಮಿಟ್ ಸಿಗಬೇಕು ಅಂದರೆ DLI ಇನ್ಸ್ಟಿಟ್ಯೂಟ್ಸ್ನಲ್ಲಿ ಮಾತ್ರ ನೀವು ಓದಬೇಕಾಗುತ್ತೆ. ಓಕೆ, ನಾನು ಹೇಳ್ತೀನಿ DLI ಅಂದರೆ ಏನು ಅಂತ. DLI ಅಂದರೆ ಡೆಸಿಗ್ನೇಟೆಡ್ ಲರ್ನಿಂಗ್ ಇನ್ಸ್ಟಿಟ್ಯೂಟ್ ಅಂತ. ನಾನು UCW ಅಂತ ನಾನೇನು ಹೇಳ್ತಾ ಇದ್ದೆ, UBC ಅಂತ ಏನು ಹೇಳ್ತಾ ಇದ್ದೆ, ಅದು ಇಲ್ಲಿ ತುಂಬ ಪ್ರತಿಷ್ಠಿತ, ರೈಟ್. ಇಟ್ಸ್ ಎ ರೆಕಗ್ನೈಸ್ಡ್. ಸೊ ನೀವು ಅಲ್ಲಿ MBA ಮಾಡಿದ್ರೆ ಇಟ್ ಈಸ್ ಕಮಿಂಗ್ ಅಂಡರ್ DLI. ಸೊ ಆವಾಗ ನಿಮಗೆ 3 ವರ್ಷ ವರ್ಕ್ ಪರ್ಮಿಟ್ ಸಿಗುತ್ತೆ ಇಲ್ಲಿ. ನಿಮ್ಮ ಎಜುಕೇಷನ್ ಕಂಪ್ಲೀಟ್ ಮಾಡಿದ್ಮೇಲೆ 18 ತಿಂಗಳು ಆದಮೇಲೆ ನಿಮಗೆ 3 ವರ್ಷ ವರ್ಕ್ ಪರ್ಮಿಟ್ ಸಿಗುತ್ತೆ. ಅದನ್ನ PGWP ಅಂತ ಕರೀತಾರೆ, ಅಂದರೆ ಪೋಸ್ಟ್ ಗ್ರ್ಯಾಜುಯೇಟ್ ವರ್ಕ್ ಪರ್ಮಿಟ್ ಅಂತ ಅದೇ ಹೆಸರು. ಸೊ ನಿಮಗೆ ವರ್ಕ್ ಪರ್ಮಿಟ್ ಸಿಕ್ಕಿದಾಗ ಏನಾಗುತ್ತೆ, ನೀವು 3 ವರ್ಷ ಅನ್ಲಿಮಿಟೆಡ್ ಯು ಕ್ಯಾನ್ ವರ್ಕ್ ಅಕ್ರಾಸ್ ಎನಿ ಪ್ರಾವಿನ್ಸ್ ಇನ್ ಕ್ಯಾನಡಾ, ಅಕ್ರಾಸ್ ಎನಿ ಎಂಪ್ಲಾಯರ್, ಅಕ್ರಾಸ್ ಎನಿ ನಂಬರ್ ಆಫ್ ಅವರ್ಸ್. ನೀವು ಸ್ಟಡಿ ಪರ್ಮಿಟಲ್ಲಿ ಇರಬೇಕಾದ್ರೆ ನಿಮಗೆ ರೆಸ್ಟ್ರಿಕ್ಷನ್ಸ್ ಇತ್ತು, ರೈಟ್. ನೀವು 24 ಗಂಟೆಗಳ ಕಾಲಗಳು ಮಾತ್ರ ವಾರದಲ್ಲಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ನೀವು ವರ್ಕ್ ಪರ್ಮಿಟಿಗೆ ಬಂದಾಗ ಅನ್ಲಿಮಿಟೆಡ್ ಆ್ಯಂಡ್ ಓಪನ್ ವರ್ಕ್ ಪರ್ಮಿಟ್, ರೈಟ್. ಸೊ ನೀವು ಎಷ್ಟು ಬೇಕಾದರೂ ಕೆಲಸ ಮಾಡ್ಬೋದು, ಅದು ಅಪ್ ಟು ಯು. ಸೊ ಬೇಸ್ಡ್ ಆನ್ ದಟ್ ವಿಲ್ ಬಿ ಗೆಟ್ ಪೇಯ್ಡ್. ಸೊ ಎಸ್, ಈ ಟೈಮ್ನಲ್ಲಿ ನಿಮಗೆ ನೆಕ್ಸ್ಟ್ ಸ್ಟೆಪ್ಪು PR ಇರುತ್ತೆ, ಅಂದರೆ ಪರ್ಮನೆಂಟ್ ರೆಸಿಡೆನ್ಸಿ ಅಂತ ಕರೀತಾರೆ. ನಿಮಗೆ PR ಸಿಗಬೇಕು ಅನ್ನೋದಾದರೆ ಅಗೇನ್ ಒಂದೊಂದು ಪ್ರಾವಿನ್ಸ್ನಲ್ಲಿ ಒಂದೊಂದು ರೂಲ್ಸ್ ಇರುತ್ತೆ. ಇವಾಗ ನಾನಿರೋದು BC ಅಂದರೆ ಬ್ರಿಟಿಷ್ ಕೊಲಂಬಿಯಾ, ರೈಟ್. ಸೊ ಇದರಲ್ಲಿ BC PNB ಪ್ರೋಗ್ರಾಮ್ ಅಂತ ಮಾಡ್ತಾರೆ. ಓಕೆ, ಅದೇ ರೀತಿ ಯುಕಾನ್ ಅಂತ ಒಂದು ಟೆರಿಟರಿ ಇದೆ, ಆಮೇಲೆ ನೋವಾ ಸ್ಕಾಷಿಯಾ ಅಂತ ಒಂದು ಪ್ರಾವಿನ್ಸ್ ಇದೆ, ಆಮೇಲೆ ತುಂಬ ಆಂಟಾರಿಯೋ ಅಂತ ಪ್ರಾವಿನ್ಸ್ ಇದೆ. ಈ ಟೊರಾಂಟೋ ಎಲ್ಲ ಆಂಟಾರಿಯೋಗೆ ಬರುತ್ತೆ. ಓಕೆ, ನಮ್ಮದು ವ್ಯಾನ್ಕೋವರ್, ನಾನಿರೋಂಥ ಸಿಟಿ ವ್ಯಾನ್ಕೋವರ್ ಬಂದು ನಮ್ಮ ಬ್ರಿಟಿಷ್ ಕೊಲಂಬಿಯಾ BC ಅನ್ನೋ ಪ್ರಾವಿನ್ಸಲ್ಲಿ ಬರುತ್ತೆ. ಓಕೆ, ಸೊ ಆ ಥರ ಇರುತ್ತೆ ನಿಮಗೆ. ಆಮೇಲೆ ಇನ್ನೊಂದು ನಿಮಗೆ ನಾನು PR ಬಗ್ಗೆ ನಾನು ಸಪ್ರೇಟಾಗಿ ಒಂದು ವೀಡಿಯೋ ಮಾಡಿ ಹೇಳ್ತೀನಿ. ಇದ್ರ ಮಧ್ಯೆ ಕನ್ಫ್ಯೂಷನ್ ಮಾಡೋದು ಬೇಡ. ಓಕೆ, ಸೊ PRಗೆ ಸಪ್ರೇಟ್ ಕ್ರೈಟೀರಿಯಾ ಆ್ಯಂಡ್ ಸಪ್ರೇಟ್ ಪ್ಯಾರಾಮೀಟರ್ಸ್ ಬೇಕಾಗತ್ತೆ ಅಲ್ಲಿ. ಓಕೆ, ಸೊ ಎನಿ ಡೌಟ್ ಇದ್ದು ಯಾರಾದರೂ ಕೆನಡಾಗೆ ಸ್ಟಡಿ ಮೇಲೆ ಬರ್ತೀರಾ ಅನ್ನೋದಾದರೆ ಫೀಲ್ ಫ್ರೀ ಟು ಕಾಂಟ್ಯಾಕ್ಟ್ ಮೀ. ನನಗೇನು ಕೆಲವೊಂದು ಸಣ್ಣ ಮಾಹಿತಿ ಗೊತ್ತು, ನಾನು ನಿಮ್ಮ ಹತ್ರ ಹಂಚ್ಕೊಳ್ಳೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ ಫ್ರೆಂಡ್ಸ್. ಹೋಪ್ ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಸೊ ಸಿ ಯು ಸೂನ್ ಇನ್ ದ ನೆಕ್ಸ್ಟ್ ವೀಡಿಯೋಸ್. ಸೊ ಟೇಕ್ ಕೇರ್ ಒನ್ ಆ್ಯಂಡ್ ಆಲ್. ಓಕೆ, ಬಾಯ್.